ನಮಸ್ಕಾರ, ಶುಭೋದಯ. ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇರೋದು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಜೂನ್ 6ನೇ ತಾರೀಕು ಗುರೂಜಿಯವರ ಮಾರ್ಗದರ್ಶನದಲ್ಲಿ ನಡೀತಾ ಇರುವಂಥ ವಿಶೇಷವಾಗಿರುವಂಥ ಅಷ್ಟದ್ರವ್ಯ ಮಹಾಗಣಪತಿ ಹೋಮದಲ್ಲಿ ನೀವು ಕೂಡ ಪಾಲ್ಗೊಳ್ಳಬಹುದು. ಇದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿ ಪಡೆದುಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಈಗಲೇ ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಗುರೂಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಎಲ್ಲೋ ಒಂದು ಕಡೆ 2-3 ದಿನದಿಂದ ಆ ವಿಚಾರಗಳನ್ನ ಕೇಳಿದ ಮೇಲೆ 7 ರಾಶಿಗೆ ಎಲ್ಲೋ ಒಂದು ಕಡೆ ಸಮಸ್ಯೆ, 5 ರಾಶಿಗಳಿಗೆ ಮಾತ್ರ ಮಣ್ಣು ಮುಟ್ಟಿದ್ರು ಕೂಡ ಬಂಗಾರ ಆಗುವಂಥ ಒಂದು ಸುಸಮಯ ಇದೆ ಅಂದಮೇಲೆ ಅದಕ್ಕೆ ನೀವು ಪರಿಹಾರ ಕೂಡ ತಿಳಿಸ್ಕೊಟ್ಟಿದ್ದೀರಾ ಎಲ್ಲ ರಾಶಿಯವರು ಕೂಡ. ಬಿಕಾಸ್ ಈಗ ಒಂದು ಮನೆ ಅಂದಮೇಲೆ ಆ 7 ರಾಶಿಗೆ ಸಂಬಂಧಪಟ್ಟವರು ಇರ್ತಾರೆ, 5 ರಾಶಿಗೆ ಸಂಬಂಧಪಟ್ಟವರು ಇರ್ತಾರೆ. ಈ ಅಷ್ಟದ್ರವ್ಯ ಮಹಾಗಣಪತಿ ಹೋಮದ ವಿಶೇಷತೆ ಏನು, ಯಾರೆಲ್ಲ ಇದರಲ್ಲಿ ಪಾಲ್ಗೊಳ್ಬಹುದು, ಯಾವ ರೀತಿ ನಡೆಯುತ್ತೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ವೀಕ್ಷಕರು ತಿಳಿಸ್ಕೊಡಿ ಗುರುಗಳೇ. ಇದರಲ್ಲಿ ನಾನು ಕೂಡ ಪಾಲ್ಗೊಳ್ಬೇಕು ಅಂತ ಯೋಚನೆ ಮಾಡಿದ್ದೀನಿ, ಅದಕ್ಕೋಸ್ಕರ ಈ ಪ್ರಶ್ನೆ ಇಟ್ಟಿದ್ದೀನಿ ತಮ್ಮ ಮುಂದೆ. ಓಂ ವಿಶ್ವಾಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಅಷ್ಟದ್ರವ್ಯ ಗಣಪತಿ ನಮ್ಮ ಹುಡುಗ ಒಬ್ಬ ಇದ್ದಾನೆ, ತುಂಬ ಚೆನ್ನಾಗಿ ರೆಡಿ ಮಾಡ್ತಾನೆ. ಅವನ ರೆಡಿ ಮಾಡೋದನ್ನು ಆ ಮಡಿಯಿಂದ ರೆಡಿ ಮಾಡ್ತಾನಲ್ಲ ಕೆಲವು ಪದಾರ್ಥಗಳು, ಅವನು ತರೋದು ಕೂಡ ಹಾಗೇ ಅಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡ್ಕೊಂಡು ಬರ್ತಾನೆ. ಈ ತುಂಬ ಮುದ್ದಾದ ಮಗು ಕಾಣುತ್ತಲ್ಲ, ಆಗಿರುತ್ತೆ ಆ ಪ್ರಸಾದ. ಹೇಗಿರುತ್ತೆ ಅಂತಂದರೆ ಅವನು ರೆಡಿ ಮಾಡ್ತಕ್ಕಂಥ ವಿಧಾನ, ಆ ಒಂದು ಕೊಬ್ಬರಿ ತುರಿಯೋದು, ಆಮೇಲೆ ಆ ಕಬ್ಬಿನ ಜಲ್ಲೆ ಸಣ್ಣ ಸಣ್ಣದಾಗಿ ಹಚ್ಚುತ್ತಾನಲ್ಲ, ಅದು ಹೇಗಿರುತ್ತೆ ಅಂತಂದರೆ ಸಾಮಾನ್ಯವಾಗಿ ನಾವೆಲ್ಲರೂ ಹೇಗೆ ಅಂದರೆ ಆ ಕಬ್ಬದ ಮೇಲೆ ಆ ಒಂದು ಪಿಲ್ ತೆಗೆದಾದ್ಮೇಲೆ ಹೇಗೋ ಮಾಡಿಬಿಡ್ತಾರೆ. ಅವನಾಗಲ್ಲ, ಎಷ್ಟು ಚೆನ್ನಾಗಿ ಕಟ್ ಮಾಡಿದ ಒಂದು ಸ್ಕ್ವಯರ್, ನೀವು ಕರೆಕ್ಟಾಗಿ ಒಂದಕ್ಕೊಂದು ಮೆಜರ್ಮೆಂಟ್ ಸೇಮ್ ಇರ್ತವೆ, ಅಷ್ಟು ಚೆನ್ನಾಗಿ ಅವನು ಕಟ್ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ಆ ಒಂದು ಅವಲಕ್ಕಿ, ಬೆಲ್ಲ, ಇವೆಲ್ಲ 8 ಪದಾರ್ಥಗಳು ಬರ್ತವೆ. ಅದು ಸೇರಿಸಿ ಮಡಿಯಿಂದ ಹಾಕಿದಾಗ ಬಹುಶಃ ನಾನು ನೈವೇದ್ಯ ಮಾಡಬೇಕಾದ್ರೆ ಇಡೀ ಬ್ರಹ್ಮಾಂಡದಲ್ಲಿರ್ತಕ್ಕಂತಹ ಗಣಪನೇ ಎಲ್ಲಿದೆಯೇ ನೀನು, ಬಹುಶಃ ಈ ಪ್ರಪಂಚ ಸೃಷ್ಟಿ ಆದದ್ದೆಲ್ಲಿ, ಇಲ್ಲಿರೋ ಗಣಪತಿನ ನಾನು ಪೂಜೆ ಮಾಡ್ತಾ ಇರ್ತಕ್ಕಂಥ ಗಣಪನ, ಅಥವಾ ನಾನು ವಿಶೇಷವಾಗಿ ತುಂಬ ಇಷ್ಟಪಟ್ಟು ಪೂಜೆ ಮಾಡ್ತಕ್ಕಂತಹ ಕಾಣಿಪಾಕದ ಗಣಪನ, ಗರ್ಭಗುಡಿ ಇರ್ತಕ್ಕಂತಹ ಗಣಪ, ಇನ್ನು ನಮ್ಮ ಕರ್ನಾಟಕಕ್ಕೆ ದೇವಮೂಲೆ ಅಂತ ಏನು ಹೇಳ್ತೇವೆ ಕುರುಡುಮಲೆ, ಅಲ್ಲಿನ ಗಣಪ, ಇನ್ನು ತುಂಬ ವಿಶೇಷವಾಗಿ ಪ್ರತಿ ತಿಂಗಳು ನಾನು ಹೋಗ್ತಕ್ಕಂಥ ಒಂದು ಕ್ಷೇತ್ರ ಅಂತಂದರೆ ಅದು ಅತ್ಯಂತ ಅದ್ವಿತೀಯವಾಗಿರ್ತಕ್ಕಂಥದ್ದು ಪಾಂಡಿಚೇರಿ ತಿರುನಲ್ಲಾರು, ಅಲ್ಲಿ ದ್ವಿಗಣಪತಿ ಅಂತಿದೆ. ದ್ವಿಗಣಪತಿ ಅಲ್ಲಿ ಸ್ವರ್ಣ ಗಣಪ ಇದೆ, ಅವರಿಗೆ ನಾನು ಇಲ್ಲಿಂದ ನೈವೇದ್ಯ ಮಾಡ್ತೇನೆ ಪ್ರತಿನಿತ್ಯ. ನಾನು ಪ್ರತಿ ತಿಂಗಳು ಪ್ರತಿನಿತ್ಯ ಇಲ್ಲಿ ನನ್ನ ಕೈಲಿ ಇಟ್ಕೊಂಡಿರೋಂಥದ್ದು, ಅಯ್ಯ ನಾನು ಇವತ್ತು ಆ ತಿರುನಲ್ಲಾರು ನಿನ್ನ ಕ್ಷೇತ್ರಕ್ಕೆ ಬರಲಿಕ್ಕೆ ಆಗಲಿಲ್ಲ, ಅಥವಾ ಕಾಣಿಪಾಕಂಗೆ ಬರಲಿಕ್ಕೆ ಆಗಲಿಲ್ಲ, ಅಥವಾ ನಾನು ಇಲ್ಲಿಂದ ಕುರುಡುಮಲೆಗೆ ಬರೋಕ್ಕಾಗಲಿಲ್ಲ, ಇಷ್ಟೇ ಅಲ್ಲ ಇಡೀ ನಭೋಮಂಡಲದಲ್ಲಿ ಎಲ್ಲೆಲ್ಲಿಟ್ಟಿದ್ದಾರೆ. ನಾನು ಒಂದು ಸಲ 2001ರಲ್ಲಿ ಅಮೇರಿಕಾ ಹೋಗಬೇಕಾಯಿತು, ಒಂದು ದೇವಾಲಯ ಪ್ರತಿಷ್ಠಾಪನೆ. ಬಹುಶಃ ಅದು ಒಸಾಮಾ ಬಿನ್ ಲಾಡೆನ್ ಆ ಬಿಲ್ಡಿಂಗ್ ಬ್ಲಾಸ್ಟ್ ಮಾಡೋ ಮುಖಾಂತರ ಆ ವರ್ಷ ಯಾರೂ ಕೂಡ ಆ ದೇಶದವರು ಬೇರೆ ದೇಶಕ್ಕೂ ಬರೋ ಹಾಗಿಲ್ಲ, ಇನ್ನು ಹೊರದೇಶದವರು ಆ ದೇಶಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ನನಗೆ 4 ಡೇಸ್ ಉಳ್ಕೊಂಡಿದ್ದೀನಿ, ವೀಸಾ ಎಲ್ಲ ಕೊಟ್ಟಿದ್ದೆ, ಎಲ್ಲ ಕ್ಯಾನ್ಸಲ್ ಆಯಿತು. ಅಲ್ಲೂ ಒಂದು ಗಣಪ ಇಲ್ಲಿಂದ ನಾನೇ ಕಳಿಸ್ಕೊಟ್ಟಿದ್ದು, ಆದರೆ ಆ ಗಣಪ ನಾನು ಅವತ್ತು ಬರಲಿಕ್ಕೆ ಆಗಲಿಲ್ಲ ಕಣಯ್ಯ, ಇಲ್ಲಿಂದ ನೈವೇದ್ಯ ಮಾಡ್ತಿದ್ದೇನೆ ಅಂಥೇಳಿ ತೃಪ್ತಿಯಿಂದ ಸಂತೃಪ್ತಿಯಿಂದ ನೈವೇದ್ಯ ಮಾಡ್ತಾನೆ. ಇಡೀ ನಭೋಮಂಡಲಿರ್ತಕ್ಕಂಥ ಅಷ್ಟು ಗಣಪತಿನ ಒಮ್ಮೆ ತಿಳಿದುಕೊಂಡು ನಾನು ನೈವೇದ್ಯ ಮಾಡಬೇಕಾದ್ರೆ ಅದೇ ನಮ್ಮ ಹುಡುಗರು ಯೋಚನೆ ಮಾಡ್ತಿರ್ತಾರೆ. ನನ್ನ ಹತ್ರ ನೈವೇದ್ಯದ ಪಾತ್ರೆ ಬಂತು ಅಂತಂದರೆ 20 ನಿಮಿಷ ಅವ್ರು ಇರಲ್ಲ, ಇನ್ನು 20 ನಿಮಿಷ 20-27 ನಿಮಿಷ ನಾನು ನೈವೇದ್ಯ ಕೂತ್ಕೊಂಡ್ಬಿಡ್ತೀನಿ. ಬಹುಶಃ ನಾನು ಅಲ್ಲಿ ಹೊರಟೋಗ್ತೀನಿ, ಮಾನಸಿಕವಾಗಿ ಅಲ್ಲಿ ಹೊರಟೋಗಿರ್ತೀನಿ. ಇಷ್ಟು ತೃಪ್ತಿಯಿಂದ, ಇಷ್ಟು ಖುಷಿಯಿಂದ ನಾನು ನೈವೇದ್ಯ ಮಾಡ್ತೀನಿ. ಅಯ್ಯ ನನ್ನ ಹತ್ರ ಯಾರು ಬಂದೋಗಿರ್ತಾರಲ್ಲ, ನನ್ನ ಬಂಧುಗಳು, ನನ್ನ ಭಕ್ತರು ಬಂದೋಗಿರ್ತಾರಲ್ಲ, ನನ್ನ ಕುಟುಂಬದವರು ಬಂದೋಗಿರ್ತಾರಲ್ಲ, ಅವರು ಯಾವ ಕಷ್ಟವನ್ನು ಒತ್ಕೊಂಡು ಬಂದಿದ್ದಾರೋ ಗೊತ್ತಿಲ್ಲ. ಬಹುಶಃ ಅವರು ಏನೋ ನನಗೆ ಹೇಳಿರ್ತಾರೆ, ಇನ್ನೇನೋ ಮರ್ತಿರ್ಬೋದು. ಬಹುಶಃ ಅವ್ರ ಮನೆಯಲ್ಲಿ ಏನು ಯೋಚನೆ ಮಾಡಿದಾರೋ, ಬಹುಶಃ ಯಾವ ತೊಂದರೆಯಲ್ಲಿದ್ದಾರೋ, ಯಾವ ಕಷ್ಟದಲ್ಲಿದ್ದಾರೋ, ಯಾವ ಸಂಕಷ್ಟದಲ್ಲಿದ್ದಾರೋ, ಯಾವ ದಾರಿದ್ರ್ಯಕ್ಕೆ ಒಳಗಾಗಿದ್ದಾರೋ, ಯಾರು ಮೋಸ ಮಾಡಿದಾರೋ, ಯಾವ ತುಡಿತಕ್ಕೆ ಒಳಗಾಗಿದ್ದಾರೋ ಅಂಥವರೆಲ್ಲರಿಗೂ ಕೂಡ ಗಣಪ ನೀನು ಅವರ ಸಮಸ್ಯೆಯನ್ನು ಬಗೆಹರಿಸಿ ಅದೃಷ್ಟವೂ ಕೊಡಬೇಕು, ಸುಖ ಸೌಖ್ಯವೂ ಕೊಡಬೇಕು. ಮೊದಲಿಗೆ ಅವರು ಬೇಡಿಕೆ ಇಟ್ಟಿರ್ತಕ್ಕ ದನಕನಕವಾ ಆ ಗಣಪ ನೀನು ಅದೇ ಕೊಡೋವರಿಗೆ, ಅವರ ಮಕ್ಕಳ ಭವಿಷ್ಯವ ಅದೇ ಕೊಡಬೇಕು ನೀನು ಅಂತ ಹೇಳಿ ಈ ನೈವೇದ್ಯ ಮಾಡಿದ್ರೆ ಪ್ರಾರ್ಥನೆ ಮಾಡ್ತೀನಿ ನಾನು. ಬಹುಶಃ ನಾನು ಇವತ್ತು ರಿವೀಲ್ ಮಾಡಬಾರ್ದಾಗಿತ್ತು, ಮಾಡಿಬಿಟ್ಟಿದ್ದೆ ನಾನು. ಯಾಕಂದರೆ ಆ ಪಂಚ ಕೂಟಮೆ ಇದೆಯಲ್ಲ ಆಗ ಮಾಡಿಸುತ್ತೆ ಅದು.
ಇದು ನಾನು ಗಣಪನಲ್ಲಿ ಇರತಕ್ಕಂಥದ್ದು ಬೇಡಿಕೆ. ಅಂತಹ ಆ ಅಷ್ಟದ್ರವ್ಯ ಗಣಪತಿ ಹೋಮವನ್ನು ಯಾರಾದರೂ 1 ವರ್ಷ ಪೂರ್ತಿಯಾಗಿ ಅವರೇ ಬೇಕಾದ್ರೆ ಮನೆಯಲ್ಲಿ ನಿತ್ಯಾಗ್ನಿ ಹೋತ್ರಗಳು ನಿಂತಿರ್ತಾರಲ್ಲ, ಏನಿಲ್ಲ, ಒಂದು ಸಣ್ಣದಾಗಿರೋಂಥ ಬಾಂಡ್ಲಿ, ಆಮೇಲೆ ಒಂದಷ್ಟು ಒಂದು ಹಸುದು ಬರುತ್ತಲ್ಲ ಬೆರಣಿ, ಅದನ್ನು ಇಟ್ಕೊಳ್ತಾ ತುಪ್ಪ ಹಾಕ್ತಾ ಗಣಪತಿಯ ಕರೆಕ್ಟಾಗಿ 21 ಆಹುತಿ, ಎಷ್ಟು ಓಂ ಗಂ ಗಣಪತಿಯೇ ಸ್ವಾಹ, ಓಂ ಗಂ ಗಣಪತಿಯೇ ಸ್ವಾಹ, ಅಥವಾ ಅಥವಾ ಗಣಪತಿಗುಂ ಹವಾಮಹೆ ಕವಿಂ ಕವಿ ನಾಮ ಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣ ಸ್ವತ ಆನ ಶೃಣ್ವನ್ನೋ ತಿಬಿಸಿದ ಸಾಧನ ಮಹಾಗಣಪತಿಯೇ ನಮಃ ಮಹಾಗಣಪತಿಯೇ ಸ್ವಾಹ. ಯಾವುದು ಬರುತ್ತೆ ಅದು? ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹೆ ತನ್ನೋ ದಂತಿ ಪ್ರಚೋದಯಾತ್. ಅಯ್ಯ ನಿನಗೆ ಅರ್ಪಣೆ ಮಾಡ್ತಿದ್ದೆ, ನನಗೆ ಇಷ್ಟೇ ಬರೋದಂತ ಶ್ರದ್ಧೆಯಿಂದ 365 ದಿನ ಹೋಮ ಮಾಡಲಿ. ಜೀವಿತ ಕಾಲಕ್ಕೆ ಏನು ಬೇಕೋ ಅದನ್ನು ಪಡೆದುಕೊಳ್ತಾರೆ. ಜೀವಿತ ಕಾಲಕ್ಕೆ ಏನು ಬೇಕು ಅಂತಂದರೆ ಆಕಾಶಕ್ಕೆ ಏಣಿ ಹಾಕೋದು, ನಾನು ಅಂಬಾನಿ ಆಗಬೇಕು ಅಂತ ಅಲ್ಲ. ನಿನ್ನ ಯೋಗಗಳ ಪರಿಧಿ ಇದೆ, ನಿನ್ನ ಕೆಪಾಸಿಟಿ ಇದೆ, ಎಷ್ಟು ಫೇಲ್ ಆಗಿದೆಯಾ ಅದು ನಾನು ಆಗಬಾರದು, ಪಾಸ್ ಆಗಬಾರ್ದು, ನನ್ನಲ್ಲಿ ಅನುತ್ತೀರ್ಣ ಆಗಬಾರ್ದು, ನನ್ನಲ್ಲಿ ನಾನು ಮಾಡ್ತಾರೋ ಕೆಲಸ ಸಕ್ಸಸ್ ಆಗಲೇಬೇಕು ಅಂತ ಹೇಳಿ ನಿನಗೆ ಆ ಯೋಗಗಳಿಗೆ ಅಪ್ಲೈ ಆಗ್ತವೆ. ಅದರಲ್ಲೂ ಬ್ರಾಹ್ಮಿ ಲಗ್ನದಲ್ಲಿ ಏನು ಹೇಳ್ತಾನೆ ಗೊತ್ತಾ? ಈ ಕಾಲಗರ್ಭನ ಸುಳಿಯಲ್ಲಿ ಎಂತಹವಿದೆ ಅಂತಂದರೆ ಕಾಲ, ಮೃತ್ಯು, ಭಯ ಇವೆಲ್ಲವೂ ಕೂಡ ದೂರ ಸರಿತವಂತೆ ಈ ನೀವು ಬ್ರಾಹ್ಮಿ ಲಗ್ನದಲ್ಲಿ ಏನಾದರೂ ಈ ತರಹದ ಯಜ್ಞವೋ ಮತ್ತೊಂದು ಮಾಡಿದ್ರೆ ನಮ್ಮನ್ನು ಆವರಿಸಿರುತ್ತೆ, ಅಷ್ಟು ದರಿದ್ರಗಳು ದೂರ ಆಗ್ತವಂತೆ. ಅಂತಹದ್ರಲ್ಲಿ ಈ ಅಷ್ಟದ್ರವ್ಯ ಗಣಪತಿ ಇದೆಯಲ್ಲ, ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು ರಾಜಶ್ಯಾಮಲವೋ ಹೇಳತೀರದು. ನಾವು ಮಾತಾಡೋ ಅಷ್ಟೂ ಮಾತುಗಳು ಆಕೆಗೆ ಮಂತ್ರಗಳಾಗ್ತಕ್ಕಂಥದ್ದು. ನಾವೆಲ್ಲಿ ನೆಲೆದಾಡ್ತೀವಿ, ಕುಣಿದಾಡ್ತೀವಿ, ಖುಷಿಯನ್ನು ವ್ಯಕ್ತಪಡಿಸ್ತೀವಿ, ಅವೆಲ್ಲವೂ ಕೂಡ ಆಕೆಗೆ ವೈಶಿಷ್ಟ್ಯಪೂರ್ಣವಾಗಿದ್ದ ಪುಷ್ಪಗಳೇ ಆಗಿರ್ತವಂತೆ ಆಕೆಗೆ. ಅದಕ್ಕೆ ಈ ಸೌಂದರ್ಯ ಲಹರಿನಲ್ಲಿ ಒಂದು ಶ್ಲೋಕ ಬರುತ್ತೆ, ಬಹುಶಃ ಅದು ಜ್ಞಾಪಕ ಬಂದರೆ ನಾನು ಹೇಳ್ತೀನಿ. ಈ ಸೌಂದರ್ಯ ಲಹರಿನಲ್ಲಿ 27ನೇ ಶ್ಲೋಕ ಅದು. ಆ ಶ್ಲೋಕವೇ ಅದು. ನೀನು ಏನು ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಭಗವಂತನ ಒಮ್ಮೆ ಸ್ಮರಣೆ ಮಾಡಿಬಿಟ್ರೆ ಅದೆಲ್ಲವೂ ಮಾಡಿದಂಗೆ ಅಂತ ಆ ಶ್ಲೋಕದಲ್ಲಿ ಇದೆ. ಯಾರಾದರೂ ಸೌಂದರ್ಯ ಲಹರಿನ ತೆಗೆದು ನೋಡಿ, ಆ 27ನೇ ಶ್ಲೋಕವನ್ನು ಒಮ್ಮೆ ನೀವು ಪಠಿಸ್ತಾ ಬನ್ನಿ ಸಾಕು. ಅಂತಹದ್ದು ಹೇಳಿರ್ತಾನೆ, ಅಂತಹ ವಿಶೇಷ ಇದೆ. ನೀವು ಮಾತಾಡ್ತಕ್ಕಂಥ ಮಾತುಗಳು ತುಂಬ ಒಳ್ಳೆಯ ಮಾತುಗಳನ್ನ ಮಾತಾಡು, ಅದೇ ದೇವಿಗೆ ಪುಷ್ಪಾರ್ಚನೆ ಆಗುತ್ತೆ. ಏನಾದರೂ ನಿನಗಿದೆ ಎಲ್ಲೋ ಒಂದು ಸೇವೆ ಮಾಡು, ಅದೇ ನೀನು ಭಗವಂತನ ಮಾಡ್ತಾ ಯಜ್ಞವೂ ಕೂಡ ಆಗಿಬಿಡುತ್ತೆ. ಒಳ್ಳೆಯ ತಂದೆ ನೋಡ್ಕೊ ನೀನು ಸಾಕು, ಅದೇ ಭಗವಂತನಿಗೆ ಮಾಡ್ತಕ್ಕಂಥ ಪಟ್ಟಾಭಿಷೇಕ ಅಂತ ತೋರಿಸುತ್ತೆ ಅದು. ಆ ಥರ ಶಂಕರಾಚಾರ್ಯರು ಬರೆದಿರ್ತಕ್ಕಂಥ ಶ್ಲೋಕ ಆಗಿದೆ. ಇನ್ನು ಇದನ್ನು ಹೊರತುಪಡಿಸಿ ಆ ಅಷ್ಟದ್ರವ್ಯಗಳ ಗಣಪತಿಗೆ ಸಂಬಂಧಪಟ್ಟ ಹೋಮ ಇದೆಯಲ್ಲ, ಅಷ್ಟು ಸಾಕು. ಈ ಜನ್ಮ ಧನ್ಯ ಆಗಬೇಕು ಅಂದರೆ, ಈ ಜನ್ಮ ಇರ್ತಕ್ಕಂಥ ಅದೃಷ್ಟಗಳನ್ನ ಪಡ್ಕೊಳ್ಬೇಕು ಅಂತಂದರೆ ನೀವು ಗಣಪನ ಮೊರೆ ಹೋದರೂ ಸಾಕು. ನಮಗೆ ಅದೃಷ್ಟ ದೇವರು ಗೊತ್ತಿಲ್ಲ ಗುರುಗಳೇ, ನಮಗೆ ಮನೆಯ ದೇವರು ಗೊತ್ತಿಲ್ಲ, ಅಥವಾ ನಮಗೆ ಇಷ್ಟ ದೇವರು ಕೈ ಹಿಡಿಲಿಲ್ಲ, ನೋ, ಇದೇನು ಹೇಳಬೇಡಿ. ಗಣಪತಿಯನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ, ಇಲ್ಲದ 1 ವರ್ಷ ಕಾಲ ನೀವು ಗಣಪತಿಯನ್ನೇ ಪ್ರಾರ್ಥನೆ ಮಾಡಿ, ಗಣಪತಿಯನ್ನೇ ಅದಕ್ಕೆ ನಾನು ಹೇಳೋದು, ನಿಮ್ಮ ಮನೆಗೆ ಏನು ಕಳಿಸ್ಕೊಡ್ತೀನಿ, ವಿಶೇಷವಾಗಿ ಆ ಸೂರ್ಯ ಪಂಚಾಯತನ ಅಕ್ಷಯ ವೃಕ್ಷ, ಅದರಲ್ಲಿ ಗಣಪತಿಗೆ ಸಂಬಂಧಪಟ್ಟ ಬೀಜಾಕ್ಷರಗಳು, ಗಣಪತಿಗೆ ಸಂಬಂಧಪಟ್ಟ ಮೂಲಿಕೆಗಳು, ಗಣಪತಿಗೆ ಸಂಬಂಧಪಟ್ಟ ಆ ಜೀವ ತತ್ವನ್ಯಾಸ, ಪ್ರಾಣ ಪ್ರತಿಷ್ಠಾಪನ ಹೋಮ ಇವೆಲ್ಲವೂ ಕೂಡ ಅಲ್ಲಿ ಇದೆ. ಗಣಪತಿಯನ್ನು ನಾವು ಪ್ರಾರಂಭದಲ್ಲಿ ಇಟ್ಟಿದ್ದೀವಿ. ಎಲ್ಲಿ ಆದರೂ ಕೂಡ ಸೂರ್ಯ ಪಂಚಾಯತನ ಮಧ್ಯದಲ್ಲಿ ಸೂರ್ಯನಾದರೂ ಗಣಪ ಇದ್ದಾನೆ, ಲಕ್ಷ್ಮೀನಾರಾಯಣ ಇದ್ದಾನೆ, ಮತ್ತು ಶಿವಕೇಶ್ವರ ಇರ್ತಕ್ಕಂಥದ್ದು, ಚಂಡಿ ಇರ್ತಕ್ಕಂಥದ್ದು, ಇಷ್ಟೂ ಕೂಡ ಇರ್ತಕ್ಕಂಥದ್ದಕ್ಕೆ ಅದಕ್ಕೆ ಮನೇಲಿ ತೃಪ್ತಿಯಿಂದ ನೀವು ಮುಟ್ಟಿ ನಮಸ್ಕಾರ ಮಾಡಿ ನೈವೇದ್ಯ ಮಾಡೋದು ಕೂಡ ಆ ಫಲ ಅಂತ ಹೇಳಿರ್ತೇನೆ. ಇನ್ನು ಅಂತಹದ್ದು ಅಷ್ಟದ್ರವ್ಯ ಗಣಪತಿಗಳು ನಾವು ಯೂನಿವರ್ಸ್ಗೆ ಕನೆಕ್ಟ್ ಆಗುವಂಥ ಪದ್ಧತಿ, ಆ ಒಂದು ಕಾಸ್ಮಿಕ್ ಎನರ್ಜಿಯನ್ನು ಶೀಘ್ರವಾಗಿ ಪಡೆದುಕೊಳ್ತಕ್ಕಂತಹದ್ದು ಆ ಒಂದು ಪ್ರಕೃತಿ ಮಡಿಲಲ್ಲಿ ಈ ಒಂದು ನಾವು ಯಾಗವನ್ನು ಮಾಡ್ತಿರ್ತಕ್ಕಂಥದ್ದು. ಆ ಪ್ರಕೃತಿ ಮಡಿಲಲ್ಲಿ ಮಾಡಿದಾಗ ಬಹುಶಃ ಮೌನವಾಗಿರುತ್ತೆ ಆ ಪ್ರಕೃತಿ. ಭಗವಂತನವನು ಮೌನವಾಗಿನೇ ಎಲ್ಲ ಕೊಡ್ತಕ್ಕಂಥದ್ದು. ನಿಮಗೇನು ಬೇಕೋ ಅಂಥ ಅದೃಷ್ಟ ಎಲ್ಲವೂ ಕೊಡ್ತಕ್ಕಂತಹದ್ದು ಮೌನವಾಗಿಯೇ. ಅಂತಹ ಅಷ್ಟದ್ರವ್ಯ ಗಣಪನ ಕೃಪೆಗೆ ಪಾತ್ರರಾಗುತ್ತೀರೋ ತೋರಿಸಿ ನೋಡೋಣ. ನಿಮ್ಮ ಸಮಸ್ಯೆಗಳ ಲಿಸ್ಟ್ ಮಾಡಿಕೊಡಿ ನೋಡೋಣ. ಯಾವುದೇ ಕಾರಣಕ್ಕಿರಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಅಷ್ಟದ್ರವ್ಯ ಗಣಪತಿ. ನಾನು ಭಾಳ ಮಾಡಿ ಖುಷಿಪಟ್ಟಿರ್ತಕ್ಕಂಥದ್ದು. ನಾನು ಗಣಪತಿಯನ್ನು ಮಾಡ್ತಿದ್ದಾಗ ಅದೇ ಈಗ ನನ್ನ ಹುಡುಗ, ನನ್ನ ಶಿಷ್ಯನ ಗುರುಗಳು ಇದನ್ನು ಮಾಡೋಣ ಅಂತೇಳಿ ಒಂದು 8 ವರ್ಷಗಳ ಹಿಂದೆ ಅದು ನೋಡಿದ್ರೆ ಖುಷಿ ಆಗೋಯ್ತು ನನಗೆ. ಏನೇ ಓದಿದ್ರು ನನಗೆ ಅಷ್ಟದ್ರವ್ಯಗಳು ಹೇಗೆ ಮಾಡ್ತಾನೆ ಗೊತ್ತಿರಲಿಲ್ಲ. ಆಮೇಲೆ ತಿಳ್ಕೊಂಡೆ ನಾನು, ಓಹೋ ಇದಾ ಅಷ್ಟದ್ರವ್ಯಗಳು. ಆಮೇಲೆ ನಾನು ಅದನ್ನು ಏನೋ ಬಿಡು, ಎಲ್ಲೋ ನೋಡಿರ್ತಾನೆ, ಮಾಡಿರ್ತಾನೆ, ಅದನ್ನು ನಾನೇ ಮಾಡಿ ನೋಡಿ ಅನುಭವಿಸಿದ್ದೇನೆ. ಅದರ ಪ್ರತಿಫಲಗಳು ನಾನು ಕಂಡಿದ್ದೇನೆ. ಅದು ವಿಶೇಷವಾಗಿರ್ತಕ್ಕಂಥ ಕಾಳಜಿ. ಒಟ್ಟಾರೆ ಆ ದಿನಗಳಲ್ಲಿ ಒಂದು ಚಮತ್ಕಾರ ನಡೆದು ಬಿಡುತ್ತೆ. ಅವರಿಗೆ ತುಂಬ ಕ್ರಿಟಿಕಲ್ ಪರಿಸ್ಥಿತಿ ಇರುತ್ತಲ್ಲ, ಎಲ್ಲ ಮರೆಯೋಗಿರ್ತಾರೆ. ಅವರು ಚೆಕ್ ಮಾಡಲಿ ಈ ಅಷ್ಟದ್ರವ್ಯ ಗಣಪತಿನ, ಅವರೆಲ್ಲ ಅವ್ರಿಗೆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ಮಾಡಿಕೊಳ್ಳಿ, ಅಂಥ ಅದ್ವಿತೀಯ ಫಲ ಇರುತ್ತೆ. ಖಂಡಿತ ಗುರುಗಳೆಲ್ಲ ಒಂದು ಕಡೆ ಸಮಸ್ಯೆಗಳ ಸುರಿಮಳೆ ಇದೆ ಅಂತಂದರೆ ಅದನ್ನು ನೋಟ್ ಮಾಡಿಕೊಂಡು ಈ ಒಂದು ಅಷ್ಟದ್ರವ್ಯ ಮಹಾಗಣಪತಿ ಯಾಗದಲ್ಲಿ ಪಾಲ್ಗೊಂಡ್ರೆ
ಆ ಸಮಸ್ಯೆಗೆಲ್ಲ ಕೂಡ ಗುಡ್ ಬೈ ಹೇಳ್ಬೋದು ಅಂತ ಅಲ್ಲ ತಿಳಿಸ್ಕೊಟ್ಟಿದ್ದಾರೆ. ಪಾಲ್ಗೊಂಡ್ರೆ ಅಂದರೆ ಅವ್ರು ನಮ್ಮ ಹತ್ರನೇ ಬರೋಕ್ಕೆ ಟ್ರೈ ಮಾಡ್ತಾರೆ. ನಮ್ಮ ಹತ್ರ ಅಲ್ಲ, ನಮ್ಮ ಹತ್ರ ಲಿಮಿಟೆಡ್ ಪೀಪಲ್ನ ತೊಗೊಳ್ಳೋದು, ನನಗೆ ಸಂಬಂಧಪಟ್ಟವ್ರು ನಮ್ಮ ಹತ್ರ. ಆಮೇಲೆ ತುಂಬ ಅಲ್ಲಿ ಯಾಕಂದರೆ ಜಪವೋ ಅನುಷ್ಠಾನವೋ ಆ ಹೋಮದ ಸಂದರ್ಭದಲ್ಲಿ ಪರ್ಸನಲ್ಲಾಗಿ ಎಲ್ಲ ಜಾತಕ ಕೇಳೋಕ್ಕೆಲ್ಲ ಬರ್ತಾರೆ, ಅದು ಸಾಧ್ಯ ಇಲ್ಲ. ಅವತ್ತು ಮೇಜರಾಗಿ ಇರ್ತಕ್ಕಂಥದ್ದು ಏನಂತಂದರೆ ಶ್ರದ್ಧೆ ಭಕ್ತಿಯಿಂದ ಆ ತಾರಾಮಂಡಲದಲ್ಲಿ ನಡೀತಾ ಇರ್ತಕ್ಕಂಥದ್ರ ಜೊತೆಗೆ ಆ ಪ್ರಕೃತಿನಲ್ಲಿ ನಡೆಯುವಾಗ ನಾನು ಕೆಲವೊಂದಷ್ಟು ಜನ ನನ್ನ ಶಿಷ್ಯರ ಜೊತೆಗೆ ಮಾಡ್ತಾ ಇರ್ತಕ್ಕಂಥದ್ದು ಕೆಲವ್ರಿಗೆ ಅವಕಾಶ ಇದೆ, ಎಲ್ರಿಗೂ ಅಲ್ಲ. ಹೇಗಂದರೆ ಹಾಗೆ ಬಂದು ಸುಮ್ಮನೆ ಕೂತ್ಕೊಂಡು ಹರಟೆ ಹೊಡಿತಾರೆ, ಅವರಿಗೆ ಜಾಗವೂ ಇಲ್ಲ, ಆಸ್ಪದವೂ ಇಲ್ಲ, ಬರೋದು ಬೇಡ ಅವರು. ಖಂಡಿತ ಬೇಡ. ನಾನು ಹೇಳ್ತಾ ಇರ್ತಕ್ಕಂಥ ಏನು ತಿಳಿಸ್ತಾ ಇದ್ದೀನಿ, ನೀವು ಮಾಡ್ಕೊಳ್ಳಿ. ಎಲ್ಲಿ ಬೇಕೋ ಅಲ್ಲಿ ನೀವು ಅಷ್ಟದ ಗಣಪತಿ ನಿಮ್ಮ ಮನೇಲಿ ಬೇಕಾದ್ರೂ ಕೂಡ ಅದ್ಭುತವಾಗಿ ಮಾಡ್ಕೊಳ್ಳಿ. ಖಂಡಿತ ಗುರುಗಳೇ, ಉತ್ತಮವಾಗಿರುವಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಕೆಲವೇ ಮಂದಿಗೆ ಮಾತ್ರ ಅವಕಾಶ ಇರುವಂಥದ್ದು ಅನ್ನೋದ್ರ ಬಗ್ಗೆ ಕೂಡ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಭಕ್ತಿಯಿಂದ ಶ್ರದ್ಧೆಯಿಂದ ಅಷ್ಟದ್ರವ್ಯ ಮಹಾಗಣಪತಿ ಒಂದು ಹೋಮದಲ್ಲಿ ನೀವು ಕೂಡ ಪಾಲ್ಗೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.